ನಾನು ಯಾರೋ ಪೊಲೀಸ್ ಅಧಿಕಾರಿಗಳನ್ನ ನಾನು ಕೇಳಿದೆ, ಏನಪ್ಪ ಅಂತ. ಇಲ್ಲ ಸರ್, ಸೇಫ್ ಕಬ್ಬನ್ ಗದ್ದೆಗಳು ಕರ್ಕೊಂಡು ಹೋಗ್ಬಿಟ್ರೆ ಸೇಫ್ ಇದು ಓಡೋಗಲ್ಲ, ಕೆಸರಾಗಿ ಇರ್ತದೆ, ಎಲ್ಲ ಹೊಡೆದ್ರು ಮೈಗೆಲ್ಲ ಗರಿ ಚುಚ್ಚೋದು ಓಡೋಗಲ್ಲ ಸರ್, ಅದಕ್ಕೆ ಕಬ್ಬನ್ ಗದ್ದೆ ಸೇಫ್ ಅಂತ ಇವೆಲ್ಲ ಕಬ್ಬನ್ ಗದ್ದೆಯಲ್ಲೇ ಕರ್ಕೊಂಡು ಹೋಗ್ಬಿಡ್ತೀವಿ. ಒಳ್ಳೆ ಏನಪ್ಪ ಮಾಡ್ಕೊಂಡ್ರಿ ಅಂತ ಹೇಳಿ ಪಕ್ಷದ ಸಭೆಯಲ್ಲಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಪೊಲೀಸ್ ಸ್ಟೇಷನ್ ನಾವು ಇದ್ದವರಲ್ಲಿ ಎಷ್ಟು ಜನ? 40 ಜನ ಇದ್ದರು. ಎಲ್ಲ ಲೆಕ್ಕ ಹಾಕಿದ್ರು 40 ಜನ. ಪೊಲೀಸರು ಎಷ್ಟು ಜನ? 100 ಜನ ಇದ್ದರು. ನಮ್ಮ 40 ಜನನ ತಡೆಯೋಕ್ಕೆ ಅವ್ರ ಕೈಲಿ ಶಕ್ತಿ ಇಲ್ವ? ಒಂದು ಪೊಲೀಸ್ ಸ್ಟೇಷನ್ಗೆ ನಮ್ಮ 40 ಜನ ತಡೆಗೆ ನಾವೇನು ಪಾಕಿಸ್ತಾನದ ಟೆರರಿಸ್ಟ್ ಕೂಡ ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಬಿಡ್ತೀರಾ? ನಮ್ಮನ್ನು ಒಂದು ಚುನಾಯಿತ ಪ್ರತಿನಿಧಿನ ನೀವು ತಡೆಯೋಕ್ಕಾಗಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ಏನು ಹೇಳಬೇಕು? ನೀವು ಮಾನ ಮರ್ಯಾದೆ ಇದೆಯಾ, ಯೋಗ್ಯತೆ ಇದೆಯಾ? ರ್ಯಾಲಿಗಳಾಗಿ ಒಂದು ಪಂಚಮಶಾಲಿ ರ್ಯಾಲಿ ಆಗ್ತದೆ, 10,000 ಜನ ಸೇರಿದ್ದಾರೆ. ಗೃಹ ಸಚಿವರು ಹೇಳ್ತಾರೆ ನಾನೇನು ಮುತ್ತು ಕೊಡಬೇಕಾ ಅವ್ರಿಗೆ? ಅವ್ರು ತುತ್ತು ಕೊಡೋರಲ್ಲಿ ಪಂಚಮಶಾಲಿ ರೈತರು ತುತ್ತು ಕೊಡೋರು ಮುತ್ತಲ್ಲ, ತುತ್ತು ಕೊಡೋರು ದೇಶಕ್ಕೆ. ಅಲ್ಲೇ ತಡೆಯೋಕ್ಕಾಗ್ತಾ ಇಲ್ಲ, ಲಾಠಿ ಚಾರ್ಜ್ ಮಾಡ್ತೀರ. ಅಂದರೆ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ರಂಗು ಲಗಾಮಿಂದ ಇಲಾಖೆ ಹೇಳೋರು ಯಾರು ಬೇಕೋ ಹ್ಯಾಂಡಲ್ ಮಾಡ್ಬೋದು, ಯಾರು ಬೇಕೋ ಹ್ಯಾಂಡಲ್ ಮಾಡ್ಬೋದು. ಆ ರೀತಿಯಾಗಿದೆ. ನಾವು ಕಾನೂನು ಪ್ರಕಾರನೇ ಸ್ಟೇಷನ್ಗೆ ಹೋಗಿದ್ವಿ, ಕಾನೂನು ಪ್ರಕಾರನೇ ಕಂಪ್ಲೇಂಟ್ ಕೊಟ್ಟಿದ್ವಿ, ಕಾನೂನು ಪ್ರಕಾರನೇ ಅಕ್ಲಾಟ್ಮೆಂಟ್ ಕೊಟ್ಟಿದ್ವಿ. ಓಕೆ ಓಕೆ ಸರ್.